ಕರ್ನಾಟಕದ ಜನತೆಗೆ ನಮಸ್ಕಾರ. ನಿನ್ನೆ ಸೆಂಟ್ರಲ್ ಬಜೆಟಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿಯವರು. ನಾಲಾಯಕ್ ಬಿಜೆಪಿ ಸಂಸದರು ಅವರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಜೆಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂಪಿಗೂ ಯೋಗ್ಯತೆ ಇಲ್ಲ. ಬಿಜೆಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವ್ರಿಗೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು. ಇದು ಬಿಜೆಪಿಯ ಅಸಮರ್ಥತೆಗೆ ಇದು ಕಾರಣ ಸರ್. ನೋಡಿ ಮೇಡಮ್, ಯಡಿಯೂರಪ್ಪ ಸಾಹೇಬರು ಭಾಳ ದೊಡ್ಡವರು. ಅವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ, ಮೋಸ್ಟ್ಲಿ ಅವ್ರು PS ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ನಾನು ಯಡಿಯೂರಪ್ಪ ಸಾಹೇಬರು ಬಡ್ಜೆಟ್ ಹೋದ್ಮೇಲೆ ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿಸ್ತೀನಿ. ನಿಮ್ಮ PSಗಳು ಓದಿರಲ್ಲ ಸರ್ ಮೇಡಮ್, ಅವ್ರು ಮೊನ್ನೆನೇ ಬರೆದುಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ನಿನ್ನೆ ಬಡ್ಜೆಟ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಕರ್ನಾಟಕದ ಜನತೆಗೆ ನಮಸ್ಕಾರ. ನಿನ್ನೆ ಸೆಂಟ್ರಲ್ ಬಜೆಟಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿಯವರು. ನಾಲಾಯಕ್ ಬಿಜೆಪಿ ಸಂಸದರು ಅವರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಜೆಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂಪಿಗೂ ಯೋಗ್ಯತೆ ಇಲ್ಲ. ಬಿಜೆಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವ್ರಿಗೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು. ಇದು ಬಿಜೆಪಿಯ ಅಸಮರ್ಥತೆಗೆ ಇದು ಕಾರಣ ಸರ್. ನೋಡಿ ಮೇಡಮ್, ಯಡಿಯೂರಪ್ಪ ಸಾಹೇಬರು ಭಾಳ ದೊಡ್ಡವರು. ಅವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ, ಮೋಸ್ಟ್ಲಿ ಅವ್ರು PS ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ನಾನು ಯಡಿಯೂರಪ್ಪ ಸಾಹೇಬರು ಬಡ್ಜೆಟ್ ಹೋದ್ಮೇಲೆ ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿಸ್ತೀನಿ. ನಿಮ್ಮ PSಗಳು ಓದಿರಲ್ಲ ಸರ್ ಮೇಡಮ್, ಅವ್ರು ಮೊನ್ನೆನೇ ಬರೆದುಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ನಿನ್ನೆ ಬಡ್ಜೆಟ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ.